ಕೈತೋರು ಚಾಮುಂಡೇಶ್ವರಿ, ಕೃಪೆ ಮಾಡು ಜಗದೀಶ್ವರಿ. ನಿನ್ನನು ನಂಬಿ ಬಂದೆನು ನಾ, ಹರಸಮ್ಮ ನಿನ್ನ ಕಂದನ, ಬಿಡಿಸೋ ಭವದ ಬಂಧನ. ಕೈತೋರು ಚಾಮುಂಡೇಶ್ವರಿ, ಕೃಪೆ ಮಾಡು ಜಗದೀಶ್ವರಿ. ಇವತ್ತು ಅವನಿ ಬೆಟ್ಟದಲ್ಲಿ ಪೂಜಾ ಪುನಸ್ಕಾರಗಳು ಸ್ಕೂಲು ವಿದ್ಯಾರ್ಥಿಗಳಿಗೆಲ್ಲ ನೋಟ್ಬುಕ್ ಕೊಡ್ತಾ ಇದ್ದೀರಾ ಗೋವುಗಳಿಗೆ. ತಾವು ಏನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ ಸರ್? ಇವತ್ತು ನಮ್ಮ ಮನೆ ದೇವರು ರಾಮಲಿಂಗೇಶ್ವರ ಸ್ವಾಮಿ. ಬಂದಾಗೆಲ್ಲ ನಾವು ಸೇವೆ ಮಾಡೋದು, ನಾವು ತಿನ್ನೋದು ಅಂತಲ್ಲದೆ ನಾವು ಸ್ಕೂಲ್ ಮಕ್ಕಳಿಗೆ ಬುಕ್ಸು, ಆಮೇಲೆ ಹಸುಗಳಿಗೆ ಬೂಸ ಇಟ್ಟು, ಹಂಗೆ ಆಮೇಲೆ ಮುತ್ತೈದರಿಗೆ ಸೀರೆ, ಇದೆಲ್ಲ ನಮ್ಮ ಪ್ರೋಗ್ರಾಮ್ ಇಟ್ಕೊಂಡು ಸಾಯಂಕಾಲ ಜ್ಯೋತಿ ಬೆಳೆಸ್ತೀವಿ. ನಮ್ಮ ತಮ್ಮ ಕಿರಣ್ ಅವ್ರಿಗೆ ಅಮೇರಿಕಲ್ಲಿರೋದು, ಅವರು ಮಗಳಿಗೆ ಮದುವೆ ಆಗಿದೆ. ಮಗಳನ್ನ ಸೊಸೆನ ಇಬ್ಬರನ್ನೂ ಕರ್ಕೊಂಬಂದಿದ್ರು. ಅದೊಂದು ಮಗಳನ್ನ ಹಳ್ಳಿಯನ್ನ ಕರ್ಕೊಂಬಂದಿದ್ರು. ಆ ಖುಷಿ ಸಂತೋಷ, ಅದರಿಂದ ಅವರು ನಮ್ಮ ಜೊತೆ ಕೈ ಜೋಡಿಸಿ ಬುಕ್ಸ್ಗೆ, ಊಟಕ್ಕೆ ಏನೇನು ಇಲ್ಲಿ ಏನು ವ್ಯವಸ್ಥೆ ಮಾಡಿದಾರೋ ಅವ್ರ ಕಡೆಯಿಂದ ವ್ಯವಸ್ಥೆ ಆಗಿದೆ. ನಾವೇನಿದ್ರು ಸೂತ್ರಧಾರರಷ್ಟೇ. ಆವಣಿ ಬೆಟ್ಟದಲ್ಲಿ ರಾಮಲಿಂಗೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಹೂವಿಂದು ಅಲಂಕಾರ, ಮೇಲ್ಗಡೆ ಸೀತಾಮಾತಾ ಬೆಟ್ಟದಲ್ಲಿ ಹಾಲಿನ ಅಭಿಷೇಕ ಮತ್ತು ಹೂವಿನ ಅಲಂಕಾರ ಮಾಡಿ ಅಲ್ಲಿ ಪಟಾಕಿ ಇಟ್ಟಿಸಿ, ಆಮೇಲೆ ಇಲ್ಲಿ ಇವತ್ತಿನ ದಿನ ವಿಶೇಷ ಏನು ಅಂದರೆ 1 ಅವರ್ ಬೆಳಗೋ ಜ್ಯೋತಿ ಒಂದು ಇಲ್ಲಿ ಮಾಡ್ತಾಯಿದ್ದೀವಿ. ಅದು ವಿಶೇಷ. ಈ ಆವಣಿ ಬೆಟ್ಟಕ್ಕೆ ಬಂದು ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಅದು ದೇವರು 100% ನೆರವೇರಿಸ್ತಾನೆ. ಹಂಗೆ ಅಂದ್ಕೊಂಡೆ ನಮ್ಮ ಮನೆ ದೇವರಾಗಿರೋದು. ಆ ದೇವರು ನಮ್ಮ ಹಂಗೆ ಕಲಿಯುಗದ ಪ್ರತ್ಯಕ್ಷ ದೈವ ಅಂತ ನಾವು ನಂಬಿದ್ದೀವಿ. ಅದೇ ಥರ ದೇವರು ನಮಗೆ ಕೈ ಬಿಡೋಲ್ಲ, ದೇವರು ನಾವು ಬಿಡೋದಿಲ್ಲ. ನಮ್ಮ ಸತ್ತಿರೋರ್ಗೂ ಹಿಂಗೆ ಇದೇ ಥರ ಮಾಡಲಿ ಅಂದ್ಬಿಟ್ಟು ರಾಮಲಿಂಗೇಶ್ವರ ಸ್ವಾಮಿ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ. ಜೈ ಕರ್ನಾಟಕ. ಸುಮಾರು ಒಂದು 50 ವರ್ಷದಿಂದ ಮಾಡ್ಕೊಂಡು ದೇವ್ರಿಗೆ ಸೇವೆ ಮಾಡೋಕ್ಕೆ ಇದು ದೇವ್ರ ಸೇವೆ ಮಾಡ್ತಾಯಿದ್ದಾರೆ. ಇದೇ ಥರ ಕಂಟಿನ್ಯೂ ಆಗಲಿ ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀವಿ. ಮತ್ತು ಇವರು ನಮ್ಮ ಪಾಂಡುರಂಗ ಶೆಟ್ಟಿ ಅವರು ಕಂಪ್ಲೀಟ್ ಅವ್ರ ವಂಶಸ್ಥರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ವರ್ಷನೂ 2 ಸತಿ 3 ಸತಿ ಬಂದಿಲ್ಲಿ ದೇವ್ರ ಸೇವೆ ಮಾಡ್ತಾರೆ. ಮತ್ತು ದಾನ ಧರ್ಮ, ಮಕ್ಕಳು ಓದೋ ಮಕ್ಕಳಿಗೆ ಬುಕ್ಸು ಅದು ಕೊಡ್ತಾರೆ. ಮತ್ತು ಮುತ್ತೈದರಿಗೆಲ್ಲ ಉಡಿ ತುಂಬಿ ಅವ್ರಿಗೆಲ್ಲ ಮಾಡ್ತಾರೆ. ಮತ್ತು ಅಭಿಷೇಕ ಇಲ್ಲಿ ಬೆಟ್ಟದ ಮೇಲೆ ಸೀತಾಪಾರ್ವತಿ ದೇವಸ್ಥಾನದಲ್ಲಿ ಎಲ್ಲ ಅರೇಂಜ್ ಮಾಡಿ, ಮತ್ತು ಪ್ರಸಾದ ತೊಗೊಂಡು ಅವತ್ತೆಲ್ಲ ಒಂದು ದಿವಸ ಎಲ್ಲ ಇಲ್ಲೇ ಕಳೀತಾರೆ. ಅವ್ರು ಬೇರೆ ಎಲ್ಲೂ ಹೋಗೋದಿಲ್ಲ. ಇಲ್ಲಿ ಮುಗಿದ ತಕ್ಷಣ ಸಂಜೆ ಊರಿಗೆ ಹೊರಟ್ಬಿಡ್ತಾರೆ. ಈ ಸತಿ ವಿಶೇಷ ಅಂದರೆ ಅವರು ಮಕ್ಕಳೆಲ್ಲ ಇದರಿಂದ ಅಮೇರಿಕೆಯಿಂದ ಬಂದು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರಿ, ದೇವರು ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಮಾತು. ಇಲ್ಲಿ ನಮ್ಮ ಮಗ ಅರ್ಚಿಕ, ಇಲ್ಲಿ ಸುನಿಲ್ ಭಟ್ ಅಂತೇಳಿ, ನಾನು ಅವನ ಜೊತೆಗಿದ್ದೀನಿ 8 ವರ್ಷದಿಂದ ಇಲ್ಲಿ ನೋಡ್ತೀನಿ. ಈ ಅವನಿ ಅಂತ ಬಂತ ಹೆಸರು ಬಂದಿದ್ದಲ್ಲ, ಏನು ಅವನಿ ಅಂತ ಬೆಟ್ಟ ಹೆಸರು ಇಟ್ಟಿದ್ದಾರಲ್ಲ, ಏನು ಅಂತ ಇದಕ್ಕೆ ಏನು ಅರ್ಥ ಇದೆ? ಅವನಿ ಬೆಟ್ಟ ಅಂದರೆ ಇದು ಅವಂತಿಕಾ ಕ್ಷೇತ್ರ ಅಂತೇಳಿ. ಇಲ್ಲಿ ಅಂತರ್ಗಂಗೆ ಅಂತಿದೆ, ಬಸವಣ್ಣ ಹೊಕ್ಲಲ್ಲಿ ನೀರು ಬರ್ತಾಯಿರ್ತು ವರ್ಷ ಪೂರ್ತಿ. ಅಲ್ಲಿ ಅಣ್ಣ ತಮ್ಮ ಇಬ್ಬರು ಇದ್ದರು, ಹೋಮಗಳು ಮಾಡಿದ್ರು. ಹವ ಇದ್ರ ಮೇಲೆ ತಿ ಅಂತಿದ್ದು, ಅದೇನಾಯಿತು, ಉಣಿ ಆಗೋಯ್ತು, ನೀ ಆಗೋಯ್ತು. ಅದು ಇವಾಗ ಅದೇ ಥರ ಹೆಸರಲ್ಲೇ ಉಚ್ಚಾರಣೆ ಆಗ್ತಾಯಿದೆ, ಉಣಿ ಅಂತೇಳಿ. ಪ್ರತಿ ವರ್ಷ ಶಿವರಾತ್ರಿ ಟೈಮ್ ಕಟ್ಟಡ ಇದೆಯಲ್ಲ, ಅದನ್ನು ನಿರ್ಮಾತೃವಾಗಿರ್ತಕ್ಕಂಥ ಇವರಿಗೆ ನಮ್ಮ ಕಡೆಯಿಂದ ಮೊದಲಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಸಾಮಾನ್ಯವಾಗಿ ಗೌರ್ನಮೆಂಟ್ ಶಾಲೆಯಲ್ಲಿ ಓದೋಂಥ ಮಕ್ಕಳು, ಬಡ ಮಕ್ಕಳು ಅಂತ ಹೇಳ್ಬಿಟ್ಟು ಅವರು ಗುರುತಿಸಿ ಅವರ ಕೈಲಿ ಏನು ಸಹಾಯ ಆಗುತ್ತೋ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಚೆನ್ನಾಗಿ ಓದಬೇಕು, ಅವರು ಮುಂದೆ IAS, IPS, KAS ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಉದ್ಯೋಗದಲ್ಲಿ ಇರಬೇಕು ಅಂತ ಆಸೆ ಪಟ್ಟು ಅವರು ತಮ್ಮ ಕೈಲಿ ಈ ಒಂದು ನೋಟ್ಬುಕ್ಕು ಮತ್ತು ಜಾಮೆಟ್ರಿ ಪೆನ್ನನ್ನು ನೀಡಿರ್ತಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ತುಂಬ ಹೃದಯವಾದಂತಹ ಧನ್ಯವಾದಗಳನ್ನು ಹೇಳುತ್ತಾರೆ. ಅದೇ ರೀತಿ ಅವರ ಕುಟುಂಬ ದರ್ಶಾ ಫ್ಯಾಮಿಲಿ ಟೀಮ್ ಏನು ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ. ಇದೇ ರೀತಿ ಬೇರೆಯವರಿಗೆ ಮತ್ತು ಯಾರು ಬಡವರಿರ್ತಾರೋ ಅವರಿಗೆ ಸಹಾಯ ಮಾಡೋ ಮನೋಭಾವ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ರಾಮಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀವಿ.
ಸರ್ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಸರ್? ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? 130 ಜನ ಇದ್ದಾರೆ ಸರ್. ಇಲ್ಲಿ 9th 65 ಇದ್ದಾರೆ. ಟೋಟಲ್ ಮಕ್ಕಳು ಅಲ್ಲೇ ಇದ್ದಾರೆ. 10th ಮಕ್ಕಳು ಎಲ್ಲ ಸೇರಿಸಿ 130 ಇದ್ದಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ನವೀನ್ ಕುಮಾರ್ ಅಂತ ಸರ್. ನೀವೇನಾಗಿದ್ದೀರಿ ಸರ್? ಸರ್ ನಾನು ದೈಹಿಕ ಶಿಕ್ಷಣ ಶಿಕ್ಷಕ ಸರ್. ಓಕೆ ಸರ್. ದಯತೋರು ಚಾಮುಂಡೇಶ್ವರಿ, ಕೃಪೆ ಮಾಡು ಜಗದೀಶ್ವರಿ, ನಿನ್ನನ್ನು ನಂಬಿ ಬಂದೆನು ನಾ, ಹರಸಮ್ಮ ನಿನ್ನ ಕಂದನ, ಬಿಡಿಸೋ ಭವದ ಬಂಧನ. ದಯತೋರು ಚಾಮುಂಡೇಶ್ವರಿ, ಕೃಪೆ ಮಾಡು ಜಗದೀಶ್ವರಿ. ಭಾಗ್ಯವ ನೀಡಮ್ಮ, ನೀನು ನೀಡಿದ ಕಂಗಳಿಗೆ ದರುಶನ ಭಾಗ್ಯವ ನೀಡಮ್ಮ, ನಿನ್ನಯ ಕೃಪೆಯ ಕೈಗಳಿಗೆ ಸೇವೆಯ ಭಾಗ್ಯವ ನೀಡಮ್ಮ, ನಿನ್ನಯ ಕೃಪೆಯ ಕೈಗಳಿಗೆ ಸೇವೆಯ ಭಾಗ್ಯವ ನೀಡಮ್ಮ, ನಿನ್ನಯ ಹಾಡನು ಹಾಡುತ್ತ ನಾಲಿಗೆ, ನಿನ್ನಯ ಹಾಡನು ಹಾಡುತ್ತ ನಾಲಿಗೆ ಪಾವನ ಮಾಡೋ ಚಾಮುಂಡಮ್ಮ. ದಯತೋರು ಚಾಮುಂಡೇಶ್ವರಿ, ಕೃಪೆ ಮಾಡೋ ಜಗದೀಶ್ವರಿ. ಶ್ರವಣ ನೀಡಮ್ಮ ನನ್ನ ಕಿವಿಗಳಿಗೆ, ನಿನ್ನಯ ಗುಣ ಕೀರ್ತನೆಗಳ ಶ್ರವಣ ನೀಡಮ್ಮ ನನ್ನ ಕಿವಿಗಳಿಗೆ, ನಿನ್ನಯ ಬೆಟ್ಟವ ಹತ್ತುತ್ತ ಬರುವ ಭಾಗ್ಯವು ನನ್ನ ಕಾಲ್ಗಳಿಗೆ, ನಿನ್ನಯ ಬೆಟ್ಟವ ಹತ್ತುತ್ತ ಬರುವ ಭಾಗ್ಯವು ನನ್ನ ಕಾಲ್ಗಳಿಗೆ, ದೇಹದ ಗುಡಿಯಲ್ಲಿ ವಾಸವ ಮಾಡು, ದೇಹದ ಗುಡಿಯಲ್ಲಿ ವಾಸವ ಮಾಡು ಚಾಮುಂಡೇಶ್ವರಿ ಜಗದೊಡತಿ. ದಯತೋರು ಚಾಮುಂಡೇಶ್ವರಿ, ಕೃಪೆ ಮಾಡು ಜಗದೀಶ್ವರಿ. ಚಾಮುಂಡಿ, ಸಂಕಟ ಸಮಯದಿ ನೀನಲ್ಲದೆ ನಮಗಿನ್ನಾರಿಹರು ಚಾಮುಂಡಿ, ಸಂತಸ ಸಮಯಕ್ಕೆ ನೀನೆ ಕಾರಣಳು ಎಂದರಿಯುವ ಜ್ಞಾನವ ತುಂಬಿ, ಸಂತಸ ಸಮಯಕ್ಕೆ ನೀನೆ ಕಾರಣಳು ಎಂದರಿಯುವ ಜ್ಞಾನವ ತುಂಬಿ, ಪ್ರತಿ ಘಳಿಗೆಯಲು ನಿನ್ನಾಶ್ರಯದ, ಪ್ರತಿ ಘಳಿಗೆಯಲು ನಿನ್ನಾಶ್ರಯದ ಸುಖವನ್ನು ನೀಡು ಚಾಮುಂಡಿ. ಸರಿಗ ಪರಿಗ ಪದ ಪದ ಸಗರಿ ಗಾ ಪದ ಪಾದ ಸಗರಿ ಸದಸ ಪದ ಸಗರಿ ಗ ಪದರಿ ಸಾದ ಪಗರಿ ಸರಿ ಗ ಪದ ಸಾ. ದಯತೋರು ಚಾಮುಂಡೇಶ್ವರಿ, ಕೃಪೆ ಮಾಡು ಜಗದೀಶ್ವರಿ, ನಿನ್ನನ್ನು ನಂಬಿ ಬಂದೆನು ನಾ, ಹರಸಮ್ಮ ನಿನ್ನ ಕಂದನ, ಬಿಡಿಸೋ ಭವದ ಬಂಧನ. ದಯತೋರು ಚಾಮುಂಡೇಶ್ವರಿ, ಕೃಪೆ ಮಾಡು ಜಗದೀಶ್ವರಿ. ಸ್ವೀಕರಿಸು ಪುಷ್ಪ
ಪುಷ್ಪಾರ್ಚನೆ ಸಾರೇ ಗ ಪದ ನೀ ಸಾನಿದ ಪ ಮದ ಪ ಮಗರಿ ಸ್ವೀಕರಿಸು ಪುಷ್ಪಾರ್ಚನೆ ಅಘಹರಳೆ ಭವಪ್ರಿಯಳೆ ಅಘಹರಳೆ ಭವಪ್ರಿಯಳೆ ನಮೋ ಅಂಬಿಕೆ ಅಮ್ಮ ಮೂಕಾಂಬಿಕೆ ನಮೋ ಅಂಬಿಕೆ ಪಾಹಿ ಮೂಕಾಂಬಿಕೆ ನಮೋ ಅಂಬಿಕೆ ಪಾಹಿ ಮೂಕಾಂಬಿಕೆ ಸ್ವೀಕರಿಸು ಪುಷ್ಪಾರ್ಚನೆ ಮೃದು ಮಾಧುರ್ಯ ಸ್ವರರಾಗ ನಾದಾರ್ಚನೆ ಸ್ವೀಕರಿಸು ಪುಷ್ಪಾರ್ಚನೆ